ಹಲೋ, ನೀನು ಇಂಡಿಕೇಟರ್ ಹೇಳಿದಲ್ಲ, ಅದು ಯಾವುದು 1 2 3 4 ಅಲ್ಲ ಹಾಕಿದ್ದೆ, ಚಾಟಲ್ಲಿ ಹುಡುಕ್ತಾ ಇದ್ದೆ. ಹಾ, ಸಿಕ್ತು. ಈಗ ಚಾಟ್ ಸೂಪರ್ ಆಗಿ ಕಾಣ್ತಾ ಇದೆ. ಏನಪ್ಪ ಇದು? ಚಾರ್ಟು, ಚಾರ್ಟ್ ಅನಾಲಿಸಿಸ್ ಜೊತೆಗೆ ಒಂದ್ 2 3 ಲೈನ್ ಹಾಕಿದ್ದೀನಿ ಅಷ್ಟೇ. ಅಲ್ಲ, ತುಂಬಾ ಲೈನ್ಗಳ ಮಧ್ಯೆ ಸ್ವಲ್ಪ ಚಾರ್ಟ್ ಕಾಣ್ತಿದ್ಯಲ್ಲೋ. ಸುಮ್ನೆ ಹಾಗೆಲ್ಲ ಹೇಳ್ಬೇಡ. ಯಾಕೆ ಇಷ್ಟು ಲೈನ್ ಹಾಕಿಟ್ಟಿದ್ಯಾ? ಚಾರ್ಟ್ ಅನಾಲಿಸಿಸ್ ಅಂದ್ರೆ ಸುಮ್ಮನೆ ಏನಾದ್ರು? ಅದು ರಾತ್ರಿ ಬೆಳಿಗ್ಗೆ ಹೋರಾಟ, ಯುದ್ಧ, ರಣರಂಗ ಇದ್ದಂಗೆ. ನಮ್ ನಾಗೇಶ ಇದ್ನಲ್ಲ, ನಾಗೇಶ ಒಂದ್ ಲೈನ್ ಕೊಟ್ಟಿದ್ದ, ಅದು ಹಾಕದೆ ಸೂಪರ್ ಆಗಿ ವರ್ಕ್ ಆಯ್ತು ಒಂದು ದಿವಸ. ಆಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಮತ್ ನಮ್ ಸುರೇಶ ಇದ್ನಲ್ಲ, ಸುರೇಶ ಒಂದ್ ಲೈನ್ ಕೊಟ್ಟ, ಅದನ್ನ ಹಾಕದೆ ಅದು ವರ್ಕ್ ಆಯ್ತಾ ಇಲ್ಲ ಅಂತಾನೆ ಗೊತ್ತಿಲ್ಲ. ಆದ್ರೆ ಅದು ಇದೆ, ಅದು ಬೇಕು. ನಮ್ ಕುಮಾರ್ ಇದಾನಲ್ಲ, ಅವನೊಂದು ಇವತ್ತು ಬೆಳಿಗ್ಗೆ ಲೈನ್ ಕೊಟ್ಟಿದ್ದೇನೆ, ಅದನ್ನ ಹಾಕಿದ್ದೀನಿ. ಅದು ವರ್ಕ್ ಆಗ್ತಿದ್ಯೋ ಇಲ್ವಾ ಗೊತ್ತಿಲ್ಲ. ನಾನು ಅದನ್ನೇ ಕಾಯ್ತಾ ಇದ್ದೀನಿ, ನೋಡ್ಬೇಕು. ಅದು ಇದೆಲ್ಲ ಬೇಕು, ಅವಾಗ್ಲೇ ಚಾರ್ಟ್ ಅನಾಲಿಸಿಸ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ. ಇದನ್ನ ನೋಡಿದ್ರೆ ಚಾರ್ಟ್ ಅನಾಲಿಸಿಸ್ ಮಾಡಂಗ್ ಕಾಣ್ತಾ ಇಲ್ಲ, ಯಾವ್ದೋ ಮಂಡಲ ಹಾಕಿ ಲಿಂಬೆಹಣ್ಣು ಇಟ್ಕೊಂಡು ಮಾಟ ಮಂತ್ರ ಮಾಡ್ದಂಗ್ ಕಾಣ್ತಿದ್ಯಲ್ಲೋ. ಸುಮ್ನೆ ನನ್ನ ಡಿಮೋಟಿವೇಟ್ ಮಾಡ್ಬೇಡಪ್ಪ ನೀನು. ನಾನ್ ನಿನ್ನ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಮೋಟಿವೇಟ್ ಮಾಡ್ತಾ ಇಲ್ಲ. ಮಾರ್ಕೆಟ್ ತುಂಬಾ ಸಿಂಪಲ್ ಆಗಿದೆ. ಈ ಲೈನ್ಗಳನ್ನೆಲ್ಲ ತೆಗೆದು ಬಿಡು, ಖಾಲಿ ಚಾರ್ಟ್ ಅನ್ನು ಮಾತ್ರ ನೋಡು. ಯಾಕೆ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ, ಯಾಕೆ ಮಾರ್ಕೆಟ್ ಕೆಳಗೆ ಬರ್ತಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ನಿನ್ಗೆ ಕ್ಲಿಯರ್ ಆಗಿ ಈಸಿಯಾಗಿ ಅರ್ಥ ಆಗುತ್ತೆ. ಹಂಗಾರೆ ಈ ಲೈನ್ ಎಲ್ಲ ಬೇಡವಾ? ಯಾರು ನಿನ್ನ ಕೊಟ್ಟಿದಾರ, ನಿನ್ ಫ್ರೆಂಡ್ಸು ನಾಗೇಶನೋ ಕುಮಾರೋ, ಅವ್ರದ್ದೆಲ್ಲಾರ್ದು ಲೈನ್ ವಾಪಸ್ ಕೊಟ್ಟು ಚಾರ್ಟ್ ಕ್ಲೀನ್ ಆಗಿ ಇಟ್ಕೋ, ನಿನ್ಗೆ ಚಾರ್ಟ್ ಅರ್ಥ ಆಗುತ್ತೆ. ನನಗೆ ಅರ್ಥ ಮಾಡಿಸ್ಬಿಟ್ಟೆ ಅಣ್ಣ ನೀನು. ಸುಮ್ಮನೆ ಇರು, ಅರ್ಥ ಆಯ್ತು ಅಂತ ಹೇಳ್ತೀಯ, ಮತ್ತೆ ತಿರ್ಗಿ ಏನಾರು ಹೊಸ್ದಾಗಿ ಶುರು ಮಾಡ್ತೀಯ. ಸರಿ, ಅದೆಲ್ಲ ಸರಿ. ನಿಮ್ಗೆ ಯಾವ್ದಾರ ಒಂದು ಹೊಸ ಲೈನ್ ಇಂಡಿಕೇಟರ್ ಗೊತ್ತಿದ್ಯಾ? ನಿಮ್ಗೆ ಏನಾರು ಲೈನ್ ಇಂಡಿಕೇಟರ್ ಗೊತ್ತಿದ್ಯಾ?